ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆನಿಕಲ್ ಹುಡುಗಿ. ಇವತ್ತು ನಾನು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಆದರೆ ನಮ್ಮಮ್ಮಗೆ ಹುಷಾರಿಲ್ಲದೆ ಇರೋ ಕಾರಣ ನಾನೇ ಇವತ್ತೆಲ್ಲ ಕೆಲಸ ಮಾಡಬೇಕು ಅಂತ ಆರ್ಡರ್ ಮಾಡಿದರು. ನಾನೇ ಇವತ್ತು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಕಸ ಗುಡಿಸಿ ಪಾತ್ರೆ ತೊಳೆದೆ. ನಿನ್ನೆ CET ಎಕ್ಸಾಮ್ ಎಲ್ಲ ಮುಗೀತು. ಆದರೆ ಇಲ್ಲೇ ಬುಕ್ಸ್ ಎಲ್ಲ ಹಾಗೆ ಹರಡಿದ್ದೆ ಅಂತ ಅಮ್ಮ ಬೈತಾಯಿದ್ರು. ಅದಕ್ಕೆ ಫಸ್ಟ್ ಹೋಗಿ ಬುಕ್ಸ್ ಎಲ್ಲ ಎತ್ತಿಬಿಟ್ಟೆ. ಸ್ಟಡಿ ಟೇಬಲ್ ಎಲ್ಲ ನಾನೇ ಕ್ಲೀನ್ ಮಾಡಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಅದಕ್ಕೆ ನಾನೇ ಮನೆ ಒರೆಸಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ದೆ. ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ತುಂಬ ಬೇಗನೆ ಟೈಮ್ ಆಗೋಯ್ತು ಇವತ್ತು. ಅದಕ್ಕೆ ನಾನು ನನ್ನ ತಂಗಿ ಇವತ್ತು ಒಂದು ರಿಸೆಪ್ಷನ್ ಇರೋದ್ರಿಂದ ಹೋಗಬೇಕು ಅಂತ ರೆಡಿ ಆದ್ವಿ. ಬೇಗ ರೆಡಿ ಆಗಿರೋ ಕಾರಣ ನನ್ನ ತಂಗಿ ಆರಾಮಾಗಿ ಫೋನ್ ನೋಡ್ಕೊಂಡು ಕೂತಿದ್ಲು. ಆಮೇಲೆ ನಾನು ನನ್ನ ತಂಗಿ ಮತ್ತು ನಮ್ಮಪ್ಪ ಹೋಗಿದ್ದು ಲಕ್ಷ್ಮೀ ವೆಂಕಟೇಶ್ವರ ಚೌಟ್ರಿಗೆ. ಇಲ್ಲಿ ಬಂದು ನೋಡೋ ಅಷ್ಟರಲ್ಲಿ ಈಚೆಯಿಂದನೇ ತುಂಬ ಜನ ಇದ್ದರು. ಆಮೇಲೆ ಇಷ್ಟು ಜನದಲ್ಲಿ ನಾವು ಹೆಂಗೋ ಫೈನಲಿ ಒಳಗಡೆ ಹೋದ್ವಿ. ತುಂಬ ಜನ ಇರೋ ಕಾರಣ ಹುಡುಗ ಹುಡುಗಿನ ಬೇಗ ಮಾತಾಡಿಸ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡು ಗಿಫ್ಟ್ ಕೊಟ್ಟು ನಾವು ಮುಂದೆ ಹೋದ್ವಿ. ಫೈನಲಿ ನಾವು ಹೋಗಿದ್ದು ಊಟದ ಕಡೆಗೆ. ತುಂಬ ಜನ ಇರೋ ಕಾರಣ ಇಲ್ಲಿ ಊಟನ ಬೇಗ ಬೇಗ ಬಡಿಸ್ತಾ ಇದ್ರು. ಸೊ ನಾವು ಬೇಗ ಬೇಗ ತಿಂದ್ವಿ. ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಎಷ್ಟೋ ಚಾಟ್ಸ್ ಎಲ್ಲ ಇಟ್ಟಿದ್ರು. ನನ್ನ ತಂಗಿ ಪಾನಿಪುರಿ ಇಸ್ಕೊಂಡು ತಿಂದ್ಲು. ಮತ್ತು ಅಲ್ಲಿ ನಾವು ಹೋಗಿದ್ದು ಕಾಟನ್ ಕ್ಯಾಂಡಿ ಮತ್ತು ಪಾಪ್ಕಾರ್ನ್ ತಿನ್ನೋಕ್ಕೆ. ಕೊನೆಗೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಮನೆ ಕಡೆಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಅಷ್ಟೇ.